ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರೀ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಆದರದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಒಂದು ಹೊಸ ವಿಷಯ ನಾನು ತೊಗೊಂಡು ಬಂದಿದ್ದೀನಿ. ಹೊಸ ವಿಷಯ ಅಂತಂದರೆ ನೀವು ಎಲ್ಲ ಕೇಳಿರೋಂತಹ ವಿಷಯನೇ, ಬಟ್ ನನ್ನ ಚಾನಲಲ್ಲಿ ಇದು ಹೊಸ ವಿಷಯ ಆಗಿರುತ್ತೆ. ಅದ್ರ ಬಗ್ಗೆ ನಿಮ್ಮೊಂದಿಗೆ ನಾನು ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಇಷ್ಟ ಬೀಳ್ತೀನಿ. ಯಾವುದದು ಹೊಸ ವಿಷಯ ಅಥವಾ ಯಾವುದದು ಹೊಸ ಟಾಪಿಕ್ಕು ಅಂತ ಹೇಳಿದ್ರೆ, ನಾನು ಮಾತಾಡೋಕ್ಕೆ ಹೊರಟಿರೋದು ಈ ದಯಾಮರಣದ ಬಗ್ಗೆ. ಇತ್ತೀಚೆಗೆ ನೀವೆಲ್ಲ ನೋಡ್ತಾನೆ ಇದ್ದೀರಾ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಚಾನಲಲ್ಲಿ ಆಗಿರ್ಬೋದು, ದಯಾಮರಣದ ಬಗ್ಗೆ. ಹರೀಶ್ ರಾಣಾ ಅನ್ನೋ ಹುಡುಗನ ಬಗ್ಗೆ ನೀವೆಲ್ಲ ನೋಡೇ ಇರ್ತೀರ. ಹಾಗಾದರೆ ಈ ದಯಾಮರಣ ಅಂದ್ರೇನು, ಯಾವ ರೀತಿಯಾಗಿ ದಯಾಮರಣ ಇರುತ್ತೆ ಅನ್ನೋದನ್ನು ಚುಟುಕಾಗಿ ನನ್ನ ಮಾತುಗಳಲ್ಲಿ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಯುಥೇನೇಷಿಯಾ ಎಂಬ ಆಂಗ್ಲ ಭಾಷೆಯಲ್ಲಿ ಕರೆಯಲ್ಪಡುವ ಈ ದಯಾಮರಣ ಪದಕ್ಕೆ ಉತ್ತಮ ಅಥವಾ ಗೌರವಯುತ ಸಾವು ಎಂಬ ಒಂದು ಅರ್ಥ ಇದೆ ಸ್ನೇಹಿತರೆ. ಹಾಗಾದರೆ ಈ ದಯಾಮರಣದಲ್ಲಿ ಎಷ್ಟು ವಿಧ ಇದೆ, ಯಾವುದು ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಳ್ಳೋಣ. ನೋಡಿ, ಈ ದಯಾಮರಣದಲ್ಲಿ ಮೊದಲನೇದು ಸಕ್ರಿಯ ದಯಾಮರಣ. ಈ ಸಕ್ರಿಯ ದಯಾಮರಣದಲ್ಲಿ ವೈದ್ಯರು ರೋಗಿಗೆ ಮಾರಕವಾಗಿರುವಂತಹ ಔಷಧಿ ಅಥವಾ ವಿಷಯುಕ್ತ ಇಂಜೆಕ್ಷನ್ಸ್ ಇದನ್ನು ನೀಡಿ ತ್ವರಿತವಾಗಿ ಸಾವಿಗೆ ಕಾರಣ ಮಾಡೋದನ್ನು ಸಕ್ರಿಯ ದಯಾಮರಣ ಅಂತ ಕರೀತಾರೆ. ಇದು ನಮ್ಮ ಭಾರತ ದೇಶದಲ್ಲಿ ಇದು ಕಾನೂನು ಬಾಹಿರ ಆಗಿದೆ ಸ್ನೇಹಿತರೆ. ಇನ್ನು ನಿಷ್ಕ್ರಿಯ ದಯಾಮರಣ ಅಂತ ಎರಡನೇ ವಿಧ. ಇದರಲ್ಲಿ ರೋಗಿಯ ಜೀವವನ್ನು ಉಳಿಸಲು ಕೃತಕ ವ್ಯವಸ್ಥೆಗಳನ್ನು, ಏನು ವೆಂಟಿಲೇಟರ್ ಆಗಿರ್ಬೋದು, ಫೀಡಿಂಗ್ ಟ್ಯೂಬ್ ಆಗಿರ್ಬೋದು, ಈ ತ್ಯಾಜ್ಯ ಹೊರಗಡೆ ಹಾಕಿರುವಂತಹ ಟ್ಯೂಬ್ಗಳಾಗಿರ್ಬೋದು, ಅಥವಾ ಚಿಕಿತ್ಸೆಯನ್ನು ನಿಲ್ಲಿಸಿರೋದು, ಇದು ಒಂದು ನಿಷ್ಕ್ರಿಯ ದಯಾಮರಣ. ಯಾವಾಗ ಈ ಜೀವನ ಉಳಿಸೋದಕ್ಕೆ ಹಾಕಿರ್ತಾರಲ್ಲ ವೆಂಟಿಲೇಟರು, ಫೀಡಿಂಗು, ಇದನ್ನೆಲ್ಲ ಹಂತವಾಗಿ ತೆಗೆದುಬಿಟ್ಟು ಚಿಕಿತ್ಸೆಯನ್ನು ನಿಲ್ಲಿಸ್ಬಿಟ್ರೆ ಇದು ಒಂದು ನಿಷ್ಕ್ರಿಯ ದಯಾಮರಣ ಅಂಡರ್ನಲ್ಲಿ ಬರುತ್ತೆ. ಇದು ನಮ್ಮ ಭಾರತದಲ್ಲಿ ಇದು ಕಾನೂನಿಗೆ ಬಾಹಿರ ಆಗಿಲ್ಲ, ಇದು ಕಾನೂನುಬದ್ಧವಾದ ದಯಾಮರಣ ಆಗಿರುತ್ತೆ ಸ್ನೇಹಿತರೆ. ಇದೇ ಒಂದು ವಿಷಯ ಮೊನ್ನೆ ಹರೀಶ್ ರಾಣಾ ವಿಷಯದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ನೀಡಿರೋದು. ನಿಷ್ಕ್ರಿಯ ದಯಾಮರಣ ಅಂತ ಹೇಳಿದ್ರೆ ಗುಣಪಡಿಸೋಕ್ಕಾಗದೇ ಇರುವಂತಹ ಕಾಯಿಲೆಯಿಂದ ಬಳಲುತ್ತಿರುವ ಅಥವಾ ತೀವ್ರವಾದ ದೈಹಿಕ ವೇದನೆಯಲ್ಲಿರುವ ರೋಗಿಯು ಸ್ಥಿತಿ ಮೊದಲಿನಂತಾಗದೆ ಇದ್ದಾಗ ಆತನ ಜೀವವನ್ನು ವೇದನೆಯಿಂದ ಮುಕ್ತಿಗೊಳಿಸಲು ವೈದ್ಯಕೀಯ ನೆರವಿನೊಂದಿಗೆ ಆತನ ಯಾತನಾರಹಿತ ಸಾವಿಗೆ ನೆರವಾಗುವುದೇ ಈ ಒಂದು ದಯಾಮರಣ. ಇದು ಜೀವನ ನಡೆಸಲಾಗದ ಸ್ಥಿತಿಯಲ್ಲಿರುವ ವ್ಯಕ್ತಿಗಳಿಗೆ ಅವರ ನೋವಿನ ಜೀವನ ಕೊನೆಗಾಣಿಸುವ ನೆಲೆಯಲ್ಲಿ ಒದಗಿಸಲಾಗುತ್ತೆ ಸ್ನೇಹಿತರೆ. ಇದರ ವಿಷಯಕ್ಕೆ ಸಂಬಂಧಪಟ್ಟಿದಂತೆ ಬೇರೆ ಬೇರೆ ದೇಶಗಳಲ್ಲಿ ತಮ್ಮದೇ ಆದಂತಹ ಕಾನೂನು ವ್ಯವಸ್ಥೆ ಜಾರಿಯಲ್ಲಿದೆ. ಆದರೆ ನಮ್ಮ ಭಾರತದಲ್ಲಿ ಮಾನವೀಯ ಮೌಲ್ಯಗಳು ಸಾಕಷ್ಟು ಪ್ರಾಮುಖ್ಯತೆ ಇರೋದರಿಂದ ನಮ್ಮ ಸರ್ವೋಚ್ಚ ನ್ಯಾಯಾಲಯ ದಯಾಮರಣಕ್ಕೆ ಮಾನ್ಯತೆ ಕೊಟ್ಟಿಲ್ಲ. ಹಾಗಾದರೆ ಬನ್ನಿ, ಈ ಹರೀಶ್ ರಾಣಾ ಯಾರು, ಇವರ ಒಂದು ಕೇಸ್ನಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋಣ. ಈ ಹರೀಶ್ ರಾಣಾ ಅನ್ನೋರು 2013ರಲ್ಲಿ ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರಿದ್ದಂತಹ ಪೇಯಿಂಗ್ ಗೆಸ್ಟ್ ಹಾಸ್ಟೆಲ್ನ 4ನೇ ಮಹಡಿಯಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ತಲೆಗೆ ತುಂಬಾ ತೀವ್ರಕರವಾದ ಪೆಟ್ಟಾಗಿತ್ತು ಸ್ನೇಹಿತರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲೆ ಕೂಡ ಮಾಡಲಾಯಿತು. ಆದರೆ ಅವರು ಹಲವು ವರ್ಷಗಳ ಚಿಕಿತ್ಸೆ ಬಳಿಕ ಕೂಡ ಅವರ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡು ಬರಲಿಲ್ಲ. ಅವರು ಯಾವ ರೀತಿ ಅಂದರೆ ಶಾಶ್ವತವಾದ ಸಸ್ಯಕ ಸ್ಥಿತಿಗೆ ತಲುಪಿದ್ರು. ಅವರು ಏನೇ ಒಂದು ದೇಹದಲ್ಲಿ ಉಸಿರಾಡ್ತಾ ಇತ್ತು, ಅವ್ರಿಗೆ ಫುಡ್ ಆಗಿರ್ಬೋದು, ಅದೆಲ್ಲ ಪೈಪ್ಗಳ ವೈದ್ಯಕೀಯ ಸಹಾಯದಿಂದಲೇ ಅವ್ರಿಗೆ ನೀಡಬೇಕಾಗಿತ್ತು. ಇದು ಶಾಶ್ವತವಾದ ಸಸ್ಯಕ ಸ್ಥಿತಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಕಳೆದ 13 ವರ್ಷಗಳಿಂದ ಅವರು ಸಂಪೂರ್ಣವಾದ ಯಂತ್ರಗಳ ಸಹಾಯದಿಂದ ಮಾತ್ರನೇ ಉಸಿರಾಡ್ತಾ ಇದ್ದರು. ಅವರ ಆಹಾರ, ದೈಹಿಕ ಚಲನೆಗಳಿಗೂ ಕೂಡ ವೈದ್ಯಕೀಯ ಸಾಧನೆಗಳೇ ಅವರಿಗೆ ಬೇಕಾಗಿತ್ತು. ಇದರಿಂದ ಅವರ ಕುಟುಂಬದವರು ಭಾರೀ ಮಾನಸಿಕ ಮತ್ತು ಭಾವನಾತ್ಮಕವಾದ ನೋವಿನಲ್ಲಿದ್ದರು. ಅವರ ಪೋಷಕರು ಇದರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿ ಕೋರಿ ಅರ್ಜಿ ಕೂಡ ಸಲ್ಲಿಸಿದರು. ತಮ್ಮ ಮಗನಿಗೆ ಇನ್ನೂ ನೋವುಂಟು ಮಾಡದಿರ ಅವರು ಗೌರವಯುತವಾಗಿ ಸಾವು ದೊರೆಯಬೇಕು ಅನ್ನೋದು ಅವರ ಒಂದು ಕಠಿಣ ನಿರ್ಧಾರ ತಗೊಂಡಿದ್ದರು ಸ್ನೇಹಿತರೆ. ಹಲವು ವೈದ್ಯಕೀಯ ವರದಿಗಳು ಮತ್ತು ಪರಿಣಿತ ಅಭಿಪ್ರಾಯಗಳನ್ನು ಪರಿಶೀಲಿಸಿದ ಬಳಿಕ ನ್ಯಾಯಾಲಯವು ಈ ಅರ್ಜಿಯನ್ನು ಸ್ವೀಕರಿಸಿ ಇವರಿಗೆ ನಿಷ್ಕ್ರಿಯ ದಯಾಮರಣಕ್ಕೆ ಒಪ್ಪಿಗೆ ನೀಡಿದೆ. ಇದೊಂದು ನಮ್ಮ ಭಾರತದಲ್ಲಿ ಐತಿಹಾಸಿಕ ತೀರ್ಪಾಗಿದೆ ಸ್ನೇಹಿತರೆ. ಈ ಒಂದು ದಯಾಮರಣದಲ್ಲಿ ಹರೀಶ್ ರಾಣಾ ಅವರಿಗೆ ಮೊದಲು ದ್ರವ ರೂಪದಲ್ಲಿ ಆಹಾರ ನೀಡ್ತಾ ಇದ್ರಲ್ಲ, ಆ ಒಂದು ಪೈಪ್ ಆಗಿರ್ಬೋದು, ತ್ಯಾಜ್ಯ ಸಂಗ್ರಹಣೆಗೆ ಅಳವಡಿಸಿರುವ ಟ್ಯೂಬ್ಗಳನ್ನ
ಮೊದಲು ತೆಗೆದುಹಾಕ್ತಾರೆ. ಬಳಿಕ ಅವರ ದೇಹವನ್ನು ನೈಸರ್ಗಿಕ ವ್ಯವಸ್ಥೆಗೆ ಪೂರಕವಾಗಿ ಮಾಡಲಾಗುತ್ತೆ. ಆಮೇಲೆ ಅವರ ದೇಹ ಸಹಜ ಪರಿಸರದಲ್ಲಿ ಇದ್ದಷ್ಟು ಹೊತ್ತು ಅವರು ಜೀವಂತವಾಗಿರ್ತಾರೆ. ಆಮೇಲೆ ನಂತರ ಏನು ಅವರು ಮರಣ ಹೊಂದ್ತಾರೋ ಆಗ ಅವರು ಸೈಂಟಿಫಿಕ್ ಆಗಿ ಅಥವಾ ಮೆಡಿಕಲ್ ಆಗಿ ಅವರು ಡೆತ್ತನ್ನು ಘೋಷಣೆ ಮಾಡ್ತಾರೆ. ಇದು ಒಂದು ನಿಷ್ಕ್ರಿಯ ದಯಾಮರಣ. ಇತ್ತೀಚೆಗೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ನೀಡಿದಂತಹ ಒಂದು ತೀರ್ಪಾಗಿದೆ ಸ್ನೇಹಿತರೆ. ಈ ಒಂದು ವಿಷಯದಲ್ಲಿ ನಮಗೆ ಇಷ್ಟು ನೋವಾಗ್ತಾ ಇದೆ. ಇನ್ನು ಅವ್ರ ತಂದೆ ತಾಯಿ ಎಂತಹ ಭಯಂಕರವಾದ ನೋವನ್ನು ಅವರು 13 ವರ್ಷದಿಂದ ಅವರು ಹಿಡಿದಿಟ್ಕೊಂಡಿದ್ರು. ಹೇಗೆ ಮಾಡಿರ್ಬೋದು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಕೂಡ ಆಗೋದಿಲ್ಲ. ಪುತ್ರ ಶೋಕಂ ನಿರಂತರಂ ಅನ್ನೋದನ್ನು ಮಾತ್ರ ನಾವು ಹೇಳ್ಬೋದು. ತಂದೆ ತಾಯಿಗಳಿಗೆ ಮಕ್ಕಳನ್ನು ಕಳ್ಕೊಂಡಿರೋಂಥ ತಂದೆ ತಾಯಿಗಳಿಗೆ ಕೊನೆಯವರೆಗೂ ಅದು ಶೋಕ ನಿಲ್ಲೋದು ಇಲ್ಲ, ಅದು ಹೋಗಲಾಡ್ಸೋದಕ್ಕೆ ಸಾಧ್ಯವೂ ಇಲ್ಲ. ಈ ದಯಾಮರಣದ ಬಗ್ಗೆ ಒಂದು ಚುಟುಕಾಗಿ ನನಗೊಂದು ವಿಷಯ ನಿಮಗೂ ಕೂಡ ಗೊತ್ತಾಗಬಹುದು, ಅಥವಾ ಇದರ ಬಗ್ಗೆ ದಯಾಮರಣದ ಬಗ್ಗೆ ನೀವು ಕೂಡ ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ದಿನ ಈ ವಿಡಿಯೋನ ಈ ಒಂದು ವಿಷಯದೊಂದಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಮುಂದಿನ ದಿನ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.